ಅಬ್ಬಬ್ಬಬ್ಬ ಮೇ 4 ಈ ದಿನಾಂಕಕ್ಕೆ ಎಲ್ಲರೂ ಕಾದು ಕುಳಿತಿದ್ವಿ. ಇವತ್ತು ಬೆಳಗ್ಗೆಯಿಂದ ಆ ಕುತೂಹಲ ತಣಿಯುವ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಎಂತೆಂಥ ಸೆನ್ಸೇಷನಲ್ ಅಪ್ಡೇಟ್ಸ್ನ ನೋಡಿದಿರಿ. ಪಕ್ಕದ ರಾಜ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ನಡೆದಂಥ 2 ಕ್ಷೇತ್ರಗಳ ಉಪಚುನಾವಣೆ ಮುಂದಿನ ರಾಜಕಾರಣಕ್ಕೆ, ಮುಂದಿನ ಚುನಾವಣೆಗಳಿಗೆ, ರಾಜಕೀಯ ಪಕ್ಷಗಳಿಗೆ, ಪ್ರಜಾಪ್ರತಿನಿಧಿಗಳಿಗೆ, ಅಫ್ಕೋರ್ಸ್ ಪ್ರಜೆಗಳಿಗೂ ಕೂಡ ದೊಡ್ಡ ಪಾಠವಾಗುವ ನಿಟ್ಟಿನಲ್ಲಿ ಈ ಚುನಾವಣೆಯಿಂದ ಏನನ್ನ ಕಲಿಬಹುದು, ವಾಟ್ ಶುಡ್ ಬಿ ದ ಟೇಕ್ ಅವೇ ಲೆಸನ್ ಅನ್ನೋದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ನಮಸ್ಕಾರ ಕರ್ನಾಟಕ, ವೆರಿ ಗುಡ್ ಈವ್ನಿಂಗ್. ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ಗೋ ಫಾರ್ ಸೂಪರ್ ಬ್ರೇಕಿಂಗ್ ಅಪ್ಡೇಟ್ಸ್. ಕಾಂಗ್ರೆಸ್ನ ಈ ಒಂದು ನಷ್ಟಕ್ಕೆ ಯಾರು ಕಾರಣ ಅಂದ್ರೆ ರಾಜ್ಯದ ಚುನಾವಣೆಗಳಿಗಲ್ಲ, ದೇಶದಲ್ಲಿ ನಡೀತಾ ಇರುವಂತಹ 4 ರಾಜ್ಯಗಳ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಈ ಚುನಾವಣೆಯ ಫಲಿತಾಂಶದಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಸ್ಥಾನಮಾನ ಏನು, ಮುಂದಿನ ದಿನಗಳಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಇಲ್ಲಿ ನಾವು ಚರ್ಚೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಕಾಂಗ್ರೆಸ್ನಿಂದ ಹೈಕಮಾಂಡ್ ವರ್ಗೂ ಕೂಡ ಎಲ್ಲ ಶೇಕ್ ಆಗಿದೆ. ಹಾಗಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಜುಗರ ಹೌದಾ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಆ ಮುಜುಗರ ಅನ್ನೋ ಪದ ಪ್ರಯೋಗವನ್ನು ನಾವು ಮಾಡೋಣ. ಬರೀ ಕೇರಳದಲ್ಲಿ ಬಂದ್ರೆ ಅದು ಖುಷಿ ಆಗುತ್ತೆ. ಅಫ್ಕೋರ್ಸ್ ಅಲ್ಲೂ ಕೂಡ ಕಾಂಗ್ರೆಸ್ನ ಅಸ್ತಿತ್ವ ಎಂಥದ್ದು ಅನ್ನುವ ಪ್ರಶ್ನೆ ಈಗ ಶುರುವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ನೆಕ್ಸ್ಟ್ ಲೆವೆಲ್ ರಾಜಕಾರಣಕ್ಕೆ ಕಾಂಗ್ರೆಸ್ ಯಾವ ರೀತಿ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳುತ್ತೆ, ಹಲವು ಪ್ರಶ್ನೆಗಳಿದ್ದಾವೆ. ಕಾಂಗ್ರೆಸ್ ರಾಜಕೀಯ ಪಥ ಬದಲಿಸದೆ ಹೋದ್ರೆ ಅಧಿಕಾರ ಖಂಡಿತವಾಗ್ಲೂ ಗಗನ ಕುಸುಮ ಅನ್ನುವ ಪಾಠ ಈಗ ಬಂದಿದೆ. ಬಿಜೆಪಿ ಅಶ್ವಮೇಧ ಕುದುರೆ ಕಟ್ಟಿ ಹಾಕೋಕೆ ಏನ್ ಮಾಡ್ತಾರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಹೈಕಮಾಂಡ್, ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರಿದ್ದಾವೆ. ಓಕೆ, ಈಗ ಈ ಫಲಿತಾಂಶ ಏನು ಬಂದಿದೆಯಲ್ಲ, ಬರೀ ಇದು ಲೆಕ್ಕಾಚಾರ, ಬರೀ ನಂಬರ್ಸ್ ಇಂದ ಅಲ್ಲ. ಈಗ ನಿಜವಾದ ಅಸಲಿ ಆಟ ಶುರುವಾಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ 2028 ಮತ್ತು 29ರ ದಿಕ್ಸೂಚಿ ಯಾವ ದಿಕ್ಕಿನತ್ತ ಸಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ರೋಜಾ ಪಾಟೀಲ್ ನೀಡ್ತಾರೆ. ಎಸ್, ಪ್ಲೀಸ್ ಗೋ ಹೆಡ್ ರೋಜಾ. ಎಸ್, ಎಲ್ರಿಗೂ ವೆಲ್ಕಮ್. ಆ್ಯಂಡ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು, ಕುತೂಹಲ ಇತ್ತು ಏನಾಗ್ಬೋದು ಅಂತ ಹೇಳ್ಬಿಟ್ಟು. ದಾವಣಗೆರೆ, ಬಾಗಲಕೋಟೆ ಎರಡೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು, ಯಾರು ಗೆಲ್ತಾರೆ ಅನ್ನುವಂಥದ್ದು. ಬಿಕಾಸ್ ಒಂದು ಕಡೆ ಅಹಿಂದ ಲಿಂಗಾಯತ ಮತಗಳನ್ನ ಸೆಳೆಯುವಂಥದ್ದು ಮತ್ತೆ ಕುರುಬ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಮಹತ್ತರ ಕಾರ್ಯಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ, ಮುಸ್ಲಿಮರಿಗೆ ಆದ್ಯತೆಯನ್ನ ಕೊಡ್ತಾ ಇಲ್ಲ, ಬೇಕು ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಕ್ರೋಶ ಕೂಡ ಎದ್ದಿತ್ತು. ಸೊ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಆದ್ಮೇಲೂ ಕೂಡ ಒಂದ್ ರೀತಿಯಾಗಿ ಶಾಕಿಂಗ್ ಕೊಡುವಂತಹ ರಿಸಲ್ಟ್ ಅಂತಾನೆ ಹೇಳ್ಬೋದು. ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಎಸಿನ 2028-29 ದಿಕ್ಸೂಚಿ ಪಂಚರಾಜ್ಯ ಫಲಿತಾಂಶವೇ 2028 ಹಾಗೆ 2029ಕ್ಕೆ ದಿಕ್ಸೂಚಿ ಆಗತ್ತಾ? ಹಾಗಾದ್ರೆ 2028ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಏನಾದ್ರೂ ಆಗುತ್ತಾ? ಕರ್ನಾಟಕದಲ್ಲಿ ಮೋದಿಯ ಅಶ್ವಮೇಧ ಯಾಗಕ್ಕೆ ತಡೆನೇ ಇರೋದಿಲ್ವಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಜೊತೆಗೆ 2029ಕ್ಕೆ ಮತ್ತೆ ದೇಶದಲ್ಲಿ ಮೋದಿಗೆ ಸಾಧ್ಯತೆ ಇದೆಯಾ? ಇನ್ನು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಮೋದಿ ಶಾ ರಣೋತ್ಸವ, ಜೊತೆಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಸೋಲಿಸಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಜೆಡಿಎಸ್ ಸರ್ಕಸ್ ಅನ್ನ ಮಾಡುವಂಥದ್ದು. ಇನ್ನು ಸಿದ್ದು ಡಿಕೆಶಿ ಸಿಎಂ ಸೀಟ್ ಜಟಾಪಟಿ ಲಾಭವನ್ನ ಪಡೆಯುತ್ತಾ ಎನ್ಡಿಎ. 2 ವರ್ಷ ಇರುವಾಗಲೇ ಬಿಜೆಪಿ ಜೆಡಿಎಸ್ ರಣೋತ್ಸವಕ್ಕೆ ಟಾನಿಕ್ ಇದು ಒಂದು ರೀತಿಯಾಗಿ. ಇನ್ನು ಒಟ್ಟಾರೆ ಮುಂದಿನ ರಾಜಕೀಯಕ್ಕೆ ಮುನ್ನಡಿ ಬರೆದ ಪಂಚ್ ಫಲಿತಾಂಶ ಅಂತಾನೆ ಹೇಳ್ಬೋದು ಇದನ್ನ. ಎಸ್, ಅಬ್ಸಲ್ಯೂಟ್ಲಿ ರೋಜಾ. ಯಾಕಂತ ಹೇಳಿದ್ರೆ ಈಗ ಒಂದು ಅಡಿಪಾಯ, ಅಫ್ಕೋರ್ಸ್ ಈ ನಮ್ಮ ರಾಜ್ಯದಲ್ಲಿ ಕರೆಕ್ಟು 2 ಉಪಚುನಾವಣೆಗಳು ನಡೆದಿದ್ದಾವೆ. ಆದರೆ ಈ ಚುನಾವಣೆ ಅದು ಹೆಂಗ್ರಿ ದಿಕ್ಸೂಚಿ ಆಗುತ್ತೆ 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮತ್ತು 2029ರ ಲೋಕಸಭಾ ಚುನಾವಣೆಗೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್.
ಎಸ್ ನಾವು ಒಂದನ್ನ ಗಮನಿಸಬಹುದು. ಈಗ ತುಂಬಾ ಸೆನ್ಸೇಷನಲ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ನಡೆದಂತ ಚುನಾವಣೆಗಳಿಗಿಂತ ಹೆಚ್ಚಾಗಿ ಪಕ್ಕದ ರಾಜ್ಯದ ಟಿವಿಕೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ MGR ತದನಂತರ ವಿಜಯ್ ದಳಪತಿ ಈ ಮಟ್ಟದ ಸದ್ದನ್ನ ಮಾಡ್ಲಿಕ್ಕೆ ಏನ್ ಕಾರಣ ಆಯ್ತು ಅಂದ್ರೆ, ಎಲ್ಲರಿಗೂ ಕೂಡ ಈ ರಾಜಕೀಯದ ಆಡಳಿತದ ವಿರೋಧಿ ಅಲೆ ಇದ್ರೂ ಕೂಡ ಅದನ್ನು ಹೇಗೆ ಎದುರಿಸಬೇಕು, ಪ್ರಥಮ ಬಾರಿಗೆ ಬಂದಾಗ ಕೇವಲ 2 ವರ್ಷಗಳಲ್ಲಿ ಈ ಮಟ್ಟದ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಎಲ್ಲರಿಗೂ ಕೂಡ ಆ ಒಂದು ಹಕ್ಕಿದೆ. ಈಗ ನಾವೇನು ಜಾತಿ ರಾಜಕಾರಣ, ಧರ್ಮ ರಾಜಕಾರಣ ಏನೇ ಅಂತ ಹೇಳಿದರೂ ಕೂಡ ಕೊನೆಗಿಲ್ಲ ಅಲ್ಲಿ ಯಾವುದು ಜಾತಿ ಆಧಾರದಲ್ಲಿ ನಡೆದಿದೆಯಾ ಚುನಾವಣೆ? ಹಾಗಿದ್ರೆ TVK ದಳಪತಿ ವಿಜಯ್ ಅವರು ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು, ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರು, ಯಾವ ರೀತಿ ಭರವಸೆಗಳನ್ನು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಜನಮನ ಗೆಲ್ಲುವ ನಿಟ್ಟಿನಲ್ಲಿ ಜನರ ಪಾತ್ರ ಕೂಡ ಅಷ್ಟೇ ಇದೆ. ಕೇವಲ ಭರವಸೆಗಳನ್ನು ಕೊಟ್ಬಿಟ್ರು, ಫ್ರೀ ಬೀಸ್ ಕೊಟ್ಬಿಟ್ರು ಅಂತ ಹೇಳಿದ ತಕ್ಷಣ ಮ್ಯಾನಿಫೆಸ್ಟೋನ ನಂಬಿಬಿಟ್ಟು ಹಂಗೆ ಮಾಡಿಬಿಟ್ರ ಅನ್ನೋದು ಒಂದು ಪ್ರಶ್ನೆ ಇವತ್ತಿನ ದಿನದಲ್ಲಿ, ಈ ದಿನದಂದು ನಾವು ಚರ್ಚೆ ಮಾಡಬೇಕಾಗಿದೆ. ಎಸ್, ಅದರ ಜೊತೆಗೆ ನಾವೀಗ ಮಾತನಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಮುಂದಿನ ಸ್ಥಿತಿಗತಿ ಏನು, ರಾಜಕೀಯ ಲೆಕ್ಕಾಚಾರ ಏನು. ಎಸ್, ಟಾರ್ಗೆಟ್ DK ಶಿವಕುಮಾರ್. ಎಸ್ ರೋಜಾ, ಗೋ ಹೆಡ್. ರಾಜ್ಯ ಕಾಂಗ್ರೆಸ್ ಮೇಲೂ ಕೂಡ ಪಂಚರಾಜ್ಯ ಫಲಿತಾಂಶದ ಪ್ರಭಾವಳಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಟ್ರಬಲ್ ಶೂಟರ್ DK ಶಿವಕುಮಾರ್ಗೆ ಟೆನ್ಷನ್ ಹೆಚ್ಚಾಗತ್ತಾ? ಪವರ್ ಶೇರಿಂಗ್ ಅಗ್ರಿಮೆಂಟ್ ಕುರಿತು ಮಾತೇ ಆಡಲ್ವಾ ಹೈಕಮಾಂಡ್? ಹಾಗಿದ್ರೆ ಸಿಎಂ ಸೀಟ್ಗೆ ಹಾಟ್ ಫೈಟ್ ಮಾಡ್ತಾ ಇರುವಂತಹ DK ಶಿವಕುಮಾರ್ ಟಾರ್ಗೆಟ್ ಆಗ್ತಾರಾ? ಈಗ ಆಲ್ರೆಡಿ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ತೇಲ್ಬಿಟ್ಟಿರುವಂತಹ ಸಿದ್ದು ಪಡೆ. ಹಾಗಾದ್ರೆ 6 ವರ್ಷದಿಂದ ಕಾಂಗ್ರೆಸ್ಗೆ ಬೇರೆ ಟಚ್ ಕೊಟ್ಟಿರುವಂತಹ DK ಕಥೆ ಏನಾಗುತ್ತೆ? 136 ಗೆಲ್ಲೋದಕ್ಕೆ ಶ್ರಮಿಸಿದ್ದೀನಿ ಅಂತ ಹೇಳ್ಬಿಟ್ಟು ಕೂಲಿ ಕೊಡಿ ಅಂದಿರುವಂತಹ DKಗೆ ಶಾಕ್ ಎದುರಾಗುತ್ತಾ? ಸಿದ್ದು ಪೂರ್ಣಾವಧಿ ಸಿಎಂ ಅಂತ ಹೇಳ್ಬಿಟ್ಟು ಹುಯಿಲೆಬ್ಸಿದ್ದಾರೆ. ಜೊತೆಗೆ ಪಂಚರಾಜ್ಯಗಳ ಫಲಿತಾಂಶ ನೆಪ ಮಾಡಿದ್ದಾರೆ DKಶಿ ಪಕ್ಕ, ಆ ಸ್ಫೋಟ ಆಗುವಂಥದ್ದು. ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮೇಲೂ ಕೂಡ ಪಂಚರಾಜ್ಯ ಫಲಿತಾಂಶದ ಪ್ರಭಾವಳಿ ಫಿಕ್ಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಏನಾಗಬಹುದು ಮುಂದೆ? ಕರೆಕ್ಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಅಪ್ಡೇಟ್ ನೋಡ್ತಾ ಹೋಗೋಣ. ಲೆಟ್ಸ್ ಫೈರ್ ನಾವ್, ಲೆಟ್ಸ್ ಗೋ ಫಾರ್ ಸ್ಕ್ರೀನ್. ನಿಜ, ರಾಜ್ಯ ರಾಜಕೀಯದಲ್ಲಿ ಕೇವಲ 2 ಉಪಚುನಾವಣೆಗಳೇ ನಡೆದಿರಬಹುದು, ಆದರೆ ಅದರ ಹಿಂದಿರುವಂತ ಲೆಕ್ಕಾಚಾರ ಇದೆಯಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ದಿನಾಂಕ ನಿಗದಿ ಆದಾಗಿನಿಂದ ನಾಮಪತ್ರದ ಜಟಾಪಟಿಯಿಂದ ಹಿಡಿದು ಏನೇನಾಯ್ತು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈಗ ನಾವು ಈ ಸುದ್ದಿನ ಕೊಡ್ತಾ ಇದ್ದೀವಿ. ಇಡೀ ಕಾಂಗ್ರೆಸ್ ಪಾಲಿಗೆ ಅತಿ ದೊಡ್ಡ ಸ್ಫೋಟಕ ಸುದ್ದಿ. ದೇಶ ಅಷ್ಟೇ ಅಲ್ಲ, ಕರ್ನಾಟಕ ಕಾಂಗ್ರೆಸ್ಗೂ ಕೂಡ ಇದು ಶೇಕಿಂಗ್ ನ್ಯೂಸ್. AICC ಅಧ್ಯಕ್ಷ ಸ್ಥಾನದಿಂದ ಮಲ್ಲಿಕಾರ್ಜುನ ಖರ್ಗೆ ಏನಾದ್ರೂ ಕೆಳಗಿಳಿಸ್ತಾರ ಅಂತಹ ಸಾಧ್ಯತೆಗಳೇನಾದ್ರೂ ಇದ್ದಾವ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಈ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಈ ಚುನಾವಣೆಗಳಲ್ಲಿ 4ರಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಅನುಭವಿಸಿದೆ. ಪಶ್ಚಿಮ ಬಂಗಾಳದಲ್ಲೂ ಕಾಂಗ್ರೆಸ್ ಅಫ್ಕೋರ್ಸ್ ಅಸ್ತಿತ್ವ ಇಲ್ಲ, ನೆಲೆ ಕಂಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಸೋಲಿಗೆ ನೈತಿಕ ಹೊಣೆಯನ್ನ ಹೊತ್ತು ರಿಸೈನ್ ಏನಾದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ತಾರಾ ಅನ್ನುವ ಪ್ರಶ್ನೆ, ಚರ್ಚೆ ಈಗ ಶುರುವಾಗ್ತಾ ಇದೆ. ಖರ್ಗೆ ರಾಜೀನಾಮೆ ಕೊಟ್ಟರು ಕೂಡ ಮತ್ತೊಂದು ಮಹತ್ ಕಾರ್ಯ ಏನಾದ್ರೂ ನಡೆಯುತ್ತಾ? ಅಫ್ಕೋರ್ಸ್ ಏನ್ ಬೇಕಾದ್ರೂ ಆಗ್ಬೋದು. ಮತ್ತಷ್ಟು ಅಪ್ಡೇಟ್ಸ್ ಇದಾವೆ, ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಕಾಂಗ್ರೆಸ್, BJP ಮತ್ತು JDS ವಕ್ತಾರರ ಜೊತೆ ನಾವು ಮಾತನಾಡೋಣ. ಇರ್ಷಾದ್ ಅಹಮದ್ ಇದ್ದಾರೆ ಕಾಂಗ್ರೆಸ್ನಿಂದ, JDSನಿಂದ ಉಮೇಶ್ ಗೌಡ್ರಿದ್ದಾರೆ, BJPಯಿಂದ ಗೋವಿಂದರಾಜು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಮುಂದುವರಿಸೋಣ ಚರ್ಚೆನ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಅಪ್ಡೇಟ್ ಇದೆ, ಅಪ್ಡೇಟ್ ನೋಡ್ಕೊಂಡು ಬಂದು ಈ ಚರ್ಚೆಯಲ್ಲಿ ಅವರ ಅಭಿಪ್ರಾಯಗಳನ್ನ ಪಡೆದುಕೊಳ್ಳೋಣ. AICC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಖರ್ಗೆ? ಹಾಗಾದ್ರೆ AICC ಬಿಟ್ಟು ರಾಜ್ಯ ರಾಜಕೀಯಕ್ಕೆ ಬರ್ತಾರಾ ಖರ್ಗೆ? ಏನಾಗಬಹುದು ಮುಂದೆ? ಸೋನಿಯಾ ರಾಹುಲ್ ಗಾಂಧಿಯಿಂದ ಹೊಸ ಲೆಕ್ಕಾಚಾರಗಳ ಆರಂಭ ಆಗಿದೆ. ಖರ್ಗೆ AICC ಬಿಟ್ಟರೆ ಕರ್ನಾಟಕ ರಾಜಕೀಯ ರೀ ಎಂಟ್ರಿ ಫಿಕ್ಸ್. ಇನ್ನ ರಾಜ್ಯದಲ್ಲಿ ಶುರುವಾಗ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ. ಇನ್ನೂ ಹೆಚ್ಚಾಗ್ತಾ ಇದೆ ಪವರ್ ಫೈಟ್ ವಿಚಾರ. ಸಿದ್ದು ಕೆಳಗಿಳಿಯೋದು ಫಿಕ್ಸ್ ಆದ್ರೆ ಸಿಎಂ ಆಗೋದು ಖರ್ಗೆನೇನಾ? ಯಾರಿಗೆ ಒಲಿಯತ್ತೆ ನಾಯಕತ್ವ? ದಲಿತರಿಗೆ ನ್ಯಾಯ ಕೊಡಿಸೋದಕ್ಕೆ ಖರ್ಗೆನೇ ಸಿಎಂ ಮಾಡೋದು ಫಿಕ್ಸ್ ಅಂತ ಒಂದ್ ಕಡೆ ಹೇಳಲಾಗ್ತಾ ಇದೆ. ಬಟ್ AICCಗೆ ರಾಜೀನಾಮೆಯನ್ನ ಕೊಟ್ಟು ಕರ್ನಾಟಕ ಸಿಎಂ ಆಗ್ತಾರಾ ಖರ್ಗೆ ಅನ್ನುವಂತಹ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಇದೆ. ಎಲೆಕ್ಷನ್ ಸೋಲಿಗೆ ನೈತಿಕ ಹೊಣೆ ನೆಪ, ಸಿಎಂ ಕುರ್ಚಿ ಜಮಾ ಮಾಡಲಾಗ್ತಾ ಇದೆ. ಅಬ್ಸಲ್ಯೂಟ್ಲಿ, ನಿಜಕ್ಕೂ ಬಹಳ ಗಂಭೀರವಾದಂಥ ಚರ್ಚೆ.
ಯಾವ ಕಾರಣಕ್ಕೆ? ನಿಜ, ಅದು ಗಂಭೀರವಾದಂಥ ಚರ್ಚೆ, ಒಂದಿಷ್ಟು ನಗೆಪಾಟಲಿಗೆ ಈಡಾಗ್ಬೋದು, ತಮಾಷೆ ಅನ್ನಿಸ್ಬೋದು. ಗಂಭೀರತೆ ಅನ್ನೋದನ್ನ ಯಾವ್ದ್ರಲ್ಲಿ ಹೇಳ್ಬೇಕು ನಾವು? ಅಭಿವೃದ್ಧಿಯ ಜಪವನ್ನು ಮಾಡಬೇಕಾಗಿದೆ. ನಮ್ಮ ರಾಜ್ಯದ ಜನತೆ ಕನ್ಫ್ಯೂಷನ್ ಇಂದ ಕ್ಲಾರಿಟಿ ಸಿಗುತ್ತಾ? ಅಫ್ಕೋರ್ಸ್ ಹೆಲ್ತ್ ವಿಚಾರದಲ್ಲಿ, ಎಜುಕೇಶನ್ ವಿಚಾರದಲ್ಲಿ, ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಭಿವೃದ್ಧಿ ಆಗುತ್ತಾ ಅನ್ನೋದನ್ನ ನೋಡಬೇಕು. ಆದರೆ ಇದೆಲ್ಲ ಗಂಭೀರ ವಿಚಾರ. ಸೀಟು ಹಂಚಿಕೆ ವಿಚಾರ, ಸೀಟ್ ಬದಲಾವಣೆ ವಿಚಾರ, ಮುಖ್ಯಮಂತ್ರಿ ಕುರ್ಚಿ ಕದನ, ಇವೇ ಗಂಭೀರವಾದಂಥದ್ದು. ಅದನ್ನ ಅನ್ಫಾರ್ಚುನೇಟ್ಲಿ ನಾವು ಇವತ್ತು ಗಂಭೀರವಾಗಿ ಹೇಳಬೇಕಾಗಿದೆ. ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತುರ್ತು ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು. ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ತುರ್ತು ಸಭೆಯನ್ನ ಕರೆದಿದ್ದಾರೆ. ಸೋನಿಯಾ ಖರ್ಗೆ ಭಾಗಿಯಾಗುವಂಥದ್ದು. ನಾಳೆಯೇ ಮಹತ್ವದ ನಿರ್ಧಾರ ಕೈಗೊಳ್ತಾರ ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ? 4 ರಾಜ್ಯ ಚುನಾವಣಾ ಸೋಲಿಗೆ ಹೊಣೆ ಯಾರಾಗ್ತಾರೆ? ಮಲ್ಲಿಕಾರ್ಜುನ್ ಖರ್ಗೆ ನಿರ್ಧಾರಕ್ಕೆ ಕಾದಿದೆ ಕಾಂಗ್ರೆಸ್ ಪಕ್ಷ. ಏನ್ ಆನ್ಸರ್ ಬರುತ್ತೆ ಅವ್ರ ಕಡೆಯಿಂದ? ವೆರಿ ಕ್ಯೂರಿಯಸ್. ರಾಜಕಾರಣದ ಚೌಕಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ವೆರಿ ಕ್ಯೂರಿಯಸ್. ಲೆಟ್ಸ್ ಗೋ ಫಾರ್ ಡಿಬೇಟ್. ಸಿಡಬ್ಲ್ಯೂಸಿ ತುರ್ತು ಸಭೆಯನ್ನ ಕರೆದಿದ್ದಾರೆ ಸೋನಿಯಾ ಗಾಂಧಿ. ಹಾಗಾದ್ರೆ ಈ ಮೀಟಿಂಗ್ ಯಾವ ರೀತಿ ಇಂಪಾರ್ಟೆಂಟ್ ಆಗ್ಬೋದು? ಅಫ್ಕೋರ್ಸ್ ಚುನಾವಣೆ ಮುಗಿದಿದೆ, ರಿಸಲ್ಟ್ ಬರ್ತಾ ಇದೆ, ಆಮೇಲೆ ಅವ್ರ ಸ್ಥಿತಿ ಏನಿದೆ, ಅಸ್ತಿತ್ವ ಹೇಗಿದೆ, ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಕಾಂಗ್ರೆಸ್ ಈ ಸ್ಥಿತಿಗೆ ಬರೋ ಕಾರಣ ಏನು ಅನ್ನೋದ್ರ ಬಗ್ಗೆ ಅವಲೋಕನ ಮಾಡ್ಕೊಳ್ತಾರಾ, ಬಿಡ್ತಾರಾ? ಆದರೆ ಎದುರಾಳಿ ಪಕ್ಷಗಳಿಗೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ.